ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಟಿವಿ ಸ್ಪೆಷಲ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಒಂದು ಕುಟುಂಬದಲ್ಲಿ ಪುರುಷ ಅಥವಾ ಮಹಿಳೆ ಇಬ್ಬರು ಕೂಡ ಆಸ್ತಿಯಲ್ಲಿ ಒಂದು ಹಕ್ಕು ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ, ವಿವಾಹಿತ ಮಹಿಳೆಗೆ ಎರಡು ಕುಟುಂಬ ಇರುತ್ತೆ. ಒಂದು ತವರು ಮನೆ ಇದ್ದರೆ ಅವರು ಮದುವೆಯಾಗಿ ಹೋಗುವಂಥ ಕುಟುಂಬ. ಈ ಎರಡೂ ಕುಟುಂಬಗಳಲ್ಲಿ ಮಹಿಳೆಗೆ ಆಸ್ತಿಯ ಹಕ್ಕು ಏನಿರುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಕಾನೂನು ಅರಿವು ವಿಶೇಷ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ಬಗ್ಗೆ ನಮಗೆ ಹೈಕೋರ್ಟ್ ವಕೀಲರಾದ ರಶ್ಮಿ ಅವರು ವಿಶೇಷವಾದಂತಹ ಕಾನೂನು ಅರಿವನ್ನು ಮೂಡಿಸಲಿಕ್ಕೆ ಬಂದಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ಕಾರ ರಶ್ಮಿ. ನಮಸ್ತೆ ಸರ್. ಅಂದ ಹಾಗೆ ಈ ಮಹಿಳೆಯರಿಗೆ, ಮುಖ್ಯವಾಗಿ ಅದರಲ್ಲೂ ವಿವಾಹಿತ ಮಹಿಳೆಯರಿಗೆ ಆಸ್ತಿಯಲ್ಲಿ ಯಾವ ರೀತಿಯ ಒಂದು ಕಾನೂನು ಹಕ್ಕುಗಳಿದೆ ಮತ್ತು ಅದು ಎರಡೂ ಕುಟುಂಬಗಳಲ್ಲಿ, ಅವರ ಕುಟುಂಬ ಇರ್ಬೋದು ಅಥವಾ ತವರು ಮನೆಯಲ್ಲಿರ್ಬೋದು, ಇದರ ಬಗ್ಗೆ ಇವತ್ತಿನ ಎಪಿಸೋಡ್ ನಾವು ತಿಳ್ಕೊಳ್ಳೋಣ ಅಂತ. ಏನು ಹೇಳ್ತೀರಿ ಈ ಬಗ್ಗೆ? ಸೊ ತವರು ಮನೆ ಆಸ್ತಿ ಅಂತ ಬಂದಾಗ ಅವರ ತಂದೆ ಪ್ರಾಪರ್ಟಿಯಲ್ಲಿ ಡೆಫಿನೆಟ್ಲಿ ವುಮೆನ್ಸ್ ರೈಟ್ಸ್ಗೆ ಒಂದು ಅಮೆಂಡ್ಮೆಂಟ್ ಆಗುತ್ತೆ 2005 ಸೊ ಸೆಕ್ಷನ್ 6 ಆಫ್ ಹಿಂದೂ ಸಕ್ಸೆಷನ್ ಆ್ಯಕ್ಟಲ್ಲಿ. ಸೊ ಅದೇನು ಹೇಳುತ್ತೆ, ಒನ್ ಆಫ್ ದಿ ಕೇಸ್ ಲಾ ಅಲ್ಲಿ ಡಿಸೈಡ್ ಆಗುತ್ತೆ, ವಿನಿತಾ ಶರ್ಮಾ ವರ್ಸಸ್ ರಾಕೇಶ್ ಶರ್ಮಾ ಅನ್ನೋ ಒಂದು ಕೇಸ್ ಲಾ ಅಲ್ಲಿ. ಸೊ ಸೆಪ್ಟೆಂಬರ್ 9 ತನಕ ಫಾದರ್ ಅಲೈವ್ ಇರಬೇಕು ಅನ್ನೋದು ಒಂದು ಕಂಡೀಷನ್ ಇತ್ತು. ಬಟ್ ಈ ಒಂದು ಕೇಸ್ ಲಾ ಅಲ್ಲಿ ಅದೂ ಒಂದು ಕ್ಲಾರಿಟಿ ಸಿಗುತ್ತೆ. ಏನಾಗುತ್ತೆ ಅದರಲ್ಲಿ, ಅವರು ಯಾರು ಹೆಣ್ಮಕ್ಳು ಇರ್ತಾರೆ, ಶೀಲ್ ಆಲ್ಸೋ ಬಿ ಈಕ್ವಲಿ ಎಂಟೈಟಲ್ಡ್ ಆಸ್ ಅ ಸನ್ ಅನ್ನೋ ಒಂದು ಕ್ಲಾರಿಟಿ ಈ ಕೇಸ್ ಲಾ ಇಂದ ಡಿಕ್ಲೇರ್ ಆಗುತ್ತೆ. ಸೊ ಸುಮಾರು ಕೇಸಸ್ ಏನು ಪೆಂಡಿಂಗ್ ಇತ್ತು ಅಥವಾ ದಾವೆಗಳನ್ನ ಇನ್ನೂ ಹೂಡಬೇಕು ಅಂತ ಒಂದು ಇದ್ರು, ಅವ್ರಿಗೆಲ್ಲದಕ್ಕೂ ಇದು ಒಂದು ಕ್ಲಾರಿಟಿ ಸಿಗುತ್ತೆ. ಸೊ ಶೀಲ್ ಇಸ್ ಆಲ್ಸೋ ಈಕ್ವಲಿ ಎಂಟೈಟಲ್ಡ್ ಫಾರ್ ದಿ ಫಾದರ್ಸ್ ಪ್ರಾಪರ್ಟಿ. ಈಗ ಏನಾಗುತ್ತೆ ಅಂದರೆ, ಮಹಿಳೆಯರು ಮದುವೆಯಾಗಿ ಇನ್ನೊಂದು ಮನೆಗೆ ಹೋದ್ಮೇಲೆ ಅಕಸ್ಮಾತ್ ಒಂದು ಪತಿಯ ನಿಧನ ಆಯಿತು ಅಂತ ಇಟ್ಕೊಳ್ಳೋಣ. ಅಂಥ ಸಂದರ್ಭದಲ್ಲಿ ಆಸ್ತಿಯ ಹಕ್ಕು ಹೇಗಿರುತ್ತೆ, ಅವರಿಗೆ ಎಷ್ಟು ಸಿಗುತ್ತೆ, ಮತ್ತು ಏನಾದರೂ ವಿವಾದ ಉಂಟಾಗುವ ಚಾನ್ಸಸ್ ಇರುತ್ತಾ, ಹೇಗೆ ಅಂತ? ಸೊ ಡೆಫಿನೆಟ್ಲಿ ಅವರು ಹಸ್ಬೆಂಡ್ಸ್ದು ಏನೇನು ಪ್ರಾಪರ್ಟಿ ಇರುತ್ತೆ, ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ, ಸೊ ಅದರಲ್ಲಿ ಇವ್ರಿಗೆ ಹಕ್ಕು ಬರುತ್ತೆ. ಸೊ ಹಕ್ಕು ಅಂತಂದರೆ ಅವರೊಬ್ಬರಿಗೆ ಶೇರ್ ಇರಲ್ಲ. ಸೊ ಮಕ್ಕಳಿದ್ರೆ ಮಕ್ಕಳಿಗೆ ಮತ್ತು ವುಮೆನ್ ಯಾರು ವಿಡೋ ವೈಫ್ ಇರ್ತಾರೆ ಅವರಿಗೆ ಡೆಫಿನೆಟ್ಲಿ ಈಕ್ವಲ್ ಶೇರ್ ಆಗುತ್ತೆ, ಮಕ್ಕಳು ಮತ್ತು ವಿಡೋ ವೈಫ್ಗೆ. ಓಕೆ. ಹಾಗಿದ್ರೆ ಈಗ ಸಾಮಾನ್ಯವಾಗಿ ಮಹಿಳೆಯರ ಒಂದು ಪ್ರಾಪರ್ಟಿ ಹಕ್ಕುಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಕೇಸುಗಳು ನಾವೀಗ ಕೋರ್ಟ್ಗಳಲ್ಲಿ ನಾನಾ ಹಂತಗಳಲ್ಲಿ ಕಂಡುಬರ್ತೀವಿ. ಒಂದು ಹೈಕೋರ್ಟಲ್ಲಿ ಕೂಡ ತುಂಬ ನಡೀತಾ ಇದೆ. ಯಾವ ಕಾರಣಕ್ಕಾಗಿ ಈ ಇಶ್ಯೂಗಳು ಉಂಟಾಗುತ್ತೆ ಅಂತ ಹೇಳ್ತೀರಿ? ಸೊ ವುಮೆನ್ಸ್ಗೆ ಏನು ಮೇಜರ್ ಪ್ರಾಬ್ಲಮ್ ಆಗುತ್ತೆ ಅಂತಂದರೆ, ಸೊ ಅವ್ರಿಗೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಒಂದು ಅಮೆಂಡ್ಮೆಂಟ್ ಆದ ನಂತರ ಸೊ ಅವ್ರಿಗೆ ವೆರಿ ಕ್ಲಿಯರ್ ಆಗಿ ಅವರು ಸ್ವಂತ ಅಣ್ಣ ತಮ್ಮ ಇರ್ಬೋದು ಅಥವಾ ಇನ್ನೊಬ್ರು ಸಿಸ್ಟರ್ ಇರ್ಬೋದು, ಆ ಥರ ಎಲ್ಲ ಈಕ್ವಲ್ ರೈಟ್ಸ್ ಬಂದಿದೆ ಇವಾಗ. ಸೊ ಹಾಗಾಗಿ ಅವರು ಕ್ಲೈಮ್ ಮಾಡೋವಂಥ ಸಂದರ್ಭ ಬರುತ್ತೆ. ಸೊ ಆವಾಗ ಏನೋ ಒಂದು ಕ್ಲೈಮ್ ಮಾಡೋಕ್ಕೆ ಹೋದಾಗ ಅಥವಾ ಆ ಫ್ಯಾಮಿಲಿಯಲ್ಲಿ ಗ್ಲಿಚಸಲ್ಲಿ ಸುಮಾರು ಕೇಸಸ್ಸು ನಾವು ಇತ್ತೀಚೆಗೆ ನೋಡ್ಬೋದು. ಸೊ ಆಮೇಲೆ ಮಕ್ಕಳಿರ್ತಾರೆ, ಹೆಣ್ಮಕ್ಳಿರ್ತಾರೆ. ಸೊ ಈಕ್ವಲಿ ಅವರು ಮದುವೆಯಾಗಿ ಹೋದ ನಂತರ ಗಂಡನ ಮನೆಯಲ್ಲೂ ಪ್ರಾಪರ್ಟಿ ಇರುತ್ತೆ ಅಂತ ಒಂದು ಬಂದಾಗ ಅವರಿಗೆ, ಸೊ ಅವ್ರ ಅಣ್ಣ ತಮ್ಮದಿರೋ ಅಥವಾ ಯಾರೋ ಒಂದು ಪ್ರಾಬ್ಲಮ್ ಮಾಡಿ ಅವರಿಗೆ ಪ್ರಾಪರ್ಟಿ ಏನು ಕೊಡಬೇಕು ಅನ್ನೋ ಒಂದು ಕನ್ಸರ್ನ್ಸ್ ಬಂದಾಗ, ಸೊ ಡೆಫಿನೆಟ್ಲಿ ಇಟ್ ವಿಲ್ ಬಿ ಎ ಡಿಸ್ಪ್ಯೂಟೆಡ್ ಪಾರ್ಟಿಷನ್ ಇಶ್ಯೂ. ಸೊ ಹಾಗಾಗಿ ಸುಮಾರು ದಾವೆಗಳು ಪೆಂಡಿಂಗ್ ಇರೋವಂಥದ್ದು ನಾವು ನೋಡ್ಬೋದು. ಸೊ ಒಂದ್ಸಲ ಸಿವಿಲ್ ಕೋರ್ಟ್ ಮೆಟ್ಲತ್ತದ ಮೇಲೆ ಸೊ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್, ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ. ಸೊ ಹಂಗಾಗಿ ಇವೆಲ್ಲ ಸಮಸ್ಯೆಗಳು ಬರ್ತಂಥದ್ದು. ಓಕೆ. ಈಗ ನಾವು ಒಂದೊಂದಾಗಿ ನೋಡೋದಿದ್ರೆ, ತವರು ಮನೆಯಲ್ಲಿ ಈಗ ಹೆಣ್ಮಕ್ಳು ಇದ್ದಂಥ ಸಂದರ್ಭದಲ್ಲಿ ಆ ಮನೆ ಯಜಮಾನರ ಒಂದು ಜವಾಬ್ದಾರಿ ಏನಾಗಿರುತ್ತೆ, ಅವರು ಯಾವೆಲ್ಲ ರೀತಿಯ ಒಂದು ಕಾನೂನು ಅರಿವನ್ನು ಹೊಂದಿರಬೇಕು ಅಂತ ಹೇಳ್ತೀರಿ? ಸೊ ಒಂದು ಯಜಮಾನರು ಅಂದರೆ ಒಂದು HUF ಫ್ಯಾಮಿಲಿ ಅಂತಂದರೆ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯಲ್ಲಿ ಸೊ ಎಲ್ಲರ ಒಂದು ಯೋಗಕ್ಷೇಮನೂ ಒಂದು ಹೆಡ್ ಆಫ್ ದ ಫ್ಯಾಮಿಲಿ ನೋಡಬೇಕಾಗಂಥ ಸಂದರ್ಭ ಬರುತ್ತೆ. ಸೊ ಅವರು ಆನ್ಸಿಸ್ಟ್ರಲ್ ಪ್ರಾಪರ್ಟಿ ಪ್ಲಸ್ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಇದ್ದಂಥ ಸಂದರ್ಭದಲ್ಲಿ ಈಕ್ವಲ್ ಆಗಿ ಒಂದು ಶೇರ್ ಮಾಡೋವಂಥ ಒಂದು ಮನೋಭಾವನೆ ಇದ್ದು, ಸೊ ಎಲ್ಲರಿಗೂ ಒಂದು ಈಕ್ವಲ್ ಆಗಿ ಶೇರ್ ಕೊಟ್ಟಂಥ ಸಂದರ್ಭದಲ್ಲಿ ಇದೆಲ್ಲ ಕಾರಣಾಂತರಗಳು ಅಥವಾ ಈ ಗ್ಲಿಚಸ್ಸು ಅಥವಾ ಗಲಾಟೆ ಆಗುವಂಥ ಸಂದರ್ಭಗಳು ಕಮ್ಮಿ ಆಗುತ್ತೆ. ಓಕೆ. ಸೊ ಅದೇ ರೀತಿ ಇವಾಗ ಮದುವೆಯಾಗಿ ಹೋಗುವಂಥ ಮನೆಯಲ್ಲಿ ಅಲ್ಲಿ ಹೆಣ್ಮಕ್ಳಿಗೆ ಯಾವ ರೀತಿಯ ಒಂದು ಪ್ರಾಪರ್ಟಿ ರೈಟ್ಸನ್ನು ಕೊಡಬೇಕು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆ ಮನೆಯ ಸಂಬಂಧಪಟ್ಟವರು ಯಾವ ರೀತಿಯ ಕಾನೂನು ಅಂಶಗಳನ್ನು ತಿಳ್ಕೊಂಡಿರಬೇಕಾಗುತ್ತೆ? ಸೊ ಇವಾಗ ನಾವು ಎಲ್ಲ ಥರ ಮನೋಭಾವನೆ ಇರೋವಂಥ ಒಂದು ಮನಸ್ಥಿತಿಗಳನ್ನ ನೋಡ್ಬೋದು. ಯಾಕಂದರೆ ಇವಾಗ ತಂದೆನೇ ಮುಂದುವರೆದು ಹೆಣ್ಮಗುಗೂ ಒಂದು ಈಕ್ವಲ್ ಶೇರ್ ಕೊಡೋ ಅಂಥ ಸಂದರ್ಭಗಳು ಇರುತ್ತೆ. ಸೊ ಇಲ್ಲ, ನಾನು ಗಂಡು ಮಕ್ಕಳಿಗೆ ಒಂದು ಜಾಸ್ತಿ ಕೊಡ್ತಿದ್ದೀನಿ, ಹೆಣ್ಮಗುಗೆ ಒಂದು ಸೇಫ್ಟಿ ಡೆಪಾಸಿಟ್ ಥರ ಅಮೌಂಟ್ ಕೊಡ್ತಾಯಿದ್ದೀನಿ, ಈ ಥರದ್ದು ಸುಮಾರು. ಇಟ್ ಡಿಪೆಂಡ್ಸ್ ಆನ್ ಈಚ್ ಇಂಡಿವಿಜುವಲ್ ಫ್ಯಾಮಿಲಿ. ಸೊ ಅವರು ಒಂದು ಹೆಂಗೆ ಕೂತ್ಕೊಂಡು ಬಗೆಹರಿಸ್ಕೋತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇದು. ಸೊ ಈಕ್ವಲ್ ಆಗಿ ಕೊಡಬೇಕು ಅಂತ ಕಾನೂನು ಖಂಡಿತ ಇದೆ. ಕಾನೂನು ಅದು ನಾವು ಕಾನೂನು ಅಮೆಂಡ್ಮೆಂಟ್ ಆಗಿದೆ. ಸೊ ಡೆಫಿನೆಟ್ಲಿ
ಏನಾಗುತ್ತೆ ಅವ್ರಿಗೆ ರೈಟ್ಸ್ ಇದೆ, ವುಮೆನ್ಸ್ಗೆ, ಮಕ್ಕಳಿಗೆ, ಡಾಟರ್ಸ್ಗೆ ರೈಟ್ಸ್ ಇದೆ, ಈಕ್ವಲ್ ರೈಟ್ಸ್ ಇದೆ ಆ್ಯಸ್ ಅ ಸನ್. ಓಕೆ, ಇದು ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಈ ಸ್ವಯಾರ್ಜಿತ ಆಸ್ತಿಗೆ ಸಂಬಂಧಪಟ್ಟಾಗ ಹೇಳಿದರೆ ಅಲ್ಲೂ ಕೂಡ ಕಾನೂನು ಹೇಗೆ ಏನು ಹೇಳುತ್ತೆ ಅಂತ? ಸೊ ಸ್ವಯಾರ್ಜಿತವಾಗಿ ಸಂಪಾದನೆ ಮಾಡಿರೋ ಅಂಥ ಆಸ್ತಿಗೆ ಸೊ ಅವರು ತಂದೆ ಅವರಿಷ್ಟ, ಅವರು ಮಗಳಿಗೆ ಕೊಡ್ಬೋದು, ಕೊಡ್ದಲೇ ಇರ್ಬೋದು, ಆ ಥರ ಒಂದು ಸಂದರ್ಭ ಬರುತ್ತೆ. ಬಟ್ ಆನ್ಸೆಸ್ಟ್ರಲ್ ಪ್ರಾಪರ್ಟಿಲಿ ಶಿ ವಿಲ್ ಹ್ಯಾವ್ ಈಕ್ವಲ್ ರೈಟ್ಸ್, ಶಿ ಈಸ್ ಎ ಕೋ ಪರ್ಸನರ್. ಸೊ ಆ್ಯಸ್ ಅ ಹೆಂಗೆ ಎಲ್ಲ ಗಂಡು ಮಕ್ಳಿಗೂ ಏನು ರೈಟ್ಸ್ ಇರುತ್ತೋ, ಶಿ ವಿಲ್ ಆಲ್ಸೋ ಎಂಟೈಟಲ್ಡ್ ಫಾರ್ ದ ಈಕ್ವಲ್ ರೈಟ್ಸ್. ಓಕೆ ಮೇಡಮ್, ಇವಾಗ ಏನಾಗುತ್ತೆ ಅಂದರೆ ಸಾಂಸಾರಿಕ ಕಲಹಗಳು ಏನಾದ ಕೆಲವೊಮ್ಮೆ ವಿಕೋಪಕ್ಕೆ ತಿರುಗಿ ಅಥವಾ ಇನ್ನು ಒಟ್ಟಿಗೆ ಬಾಳಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಸಂದರ್ಭದಲ್ಲಿ ಡೈವೋರ್ಸ್ ಕೇಸುಗಳು ಸಾಕಷ್ಟು ಆಗ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಆಸ್ತಿಯ ಹಕ್ಕು ಯಾವ ರೀತಿ ಇರುತ್ತೆ, ಕಾನೂನು ಏನು ಹೇಳುತ್ತೆ? ಸೊ ಇವಾಗ ಹಸ್ಬೆಂಡ್ ಪ್ರಾಪರ್ಟಿಯಲ್ಲಿ ಏನಿರುತ್ತೆ, ಸೊ ಇವಾಗ ಅವರು ಮುಂದುವರೆದು ಅವ್ರ ಜೊತೆಗೆ ಇರೋಕ್ಕಾಗೋದೇ ಇಲ್ಲ ಅನ್ನೋ ಒಂದು ಸಂದರ್ಭ ಬಂದಾಗ ಅವರು ಡಿವೋರ್ಸ್ ಹೋಗ್ತಾರೆ, ಫ್ಯಾಮಿಲಿ ಕೋರ್ಟ್ ಮೊರೆ ಹೋಗಿ ಡಿವೋರ್ಸ್ ಪಡೆಯುವಂಥ ಸಂದರ್ಭ ಬರುತ್ತೆ. ಸೊ ಆವಾಗ ಅಲ್ಲಿ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಒಂದು ರೀಸೆಂಟ್ ಜಜ್ಮೆಂಟಲ್ಲಿ ಹೇಳಿದೆ 25% ಆಫ್ ದಿ ಸ್ಯಾಲ್ರಿ ಎವ್ರಿ ಮಂತ್ ಏನು ಬರುತ್ತೆ ಒಂದು ಹಸ್ಬೆಂಡಿಗೆ ಅದನ್ನು ಕೊಡಬೇಕು ಅನ್ನೋ ಒಂದು ಡಿಕ್ಲೇರ್ ಮಾಡಿದೆ ಒನ್ ಆಫ್ ದಿ ಕೇಸ್ ಲಾಸಲ್ಲಿ. ಸೊ ಹಾಗೆಯೇ ಅಲಿಮನಿ ಇಟ್ಸ್ ಲೆಫ್ಟ್ ಟು ದ ಡಿಸ್ಕ್ರಿಷನರಿ ಆಫ್ ದಿ ಕೋರ್ಟ್ ವಿಲ್ ಡಿಸೈಡ್ ಬೇಸ್ಡ್ ಆನ್ ಹಿಸ್ ಇನ್ಕಮ್, ಅಥವಾ ಹೆಂಡತಿಗೆ ಬರ್ತಾ ಇರೋ ಒಂದು ಇನ್ಕಮ್ಮು, ಬೇಸ್ಡ್ ಆನ್ ದಟ್ ಇಟ್ಸ್ ಅ ಡಿಸ್ಕ್ರಿಷನರಿ ಪವರ್ ಆಫ್ ದಿ ಕೋರ್ಟ್ ವಿಲ್ ಡಿಸೈಡ್ ಆನ್ ದಿಸ್ ಅಲಿಮನಿ. ಮೇಡಮ್, ಇವಾಗ ಬಹಳ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂತಂದರೆ, ಮಹಿಳೆ ಒಬ್ಬಳು ವಿವಾಹಿತೆಯಾಗಿ ಮನೆ ಬಿಟ್ಟು ಹೋದ್ಮೇಲೆ ತವರು ಮನೆಗೆ ಇರತಕ್ಕಂಥ ಸಂಬಂಧಗಳ ಬಗ್ಗೆ ಕೋರ್ಟ್ ಏನು ಹೇಳುತ್ತೆ ಅಂದರೆ, ವಿವಾಹಿತ ಮಹಿಳೆ ತವರು ಮನೆಯ ಅವಲಂಬಿತೆ ಅಂತ ಕೋರ್ಟ್ ಕನ್ಸಿಡರ್ ಮಾಡುತ್ತಾ ಇಲ್ವಾ, ಹೇಗೆ ಅಂತ? ಸೊ ಇದು ಒನ್ ಆಫ್ ದ ಕೇಸ್ ಲಾ ಇದೆ, ಡೈರೆಕ್ಟರ್ ಆಫ್ ಟ್ರೆಜರೀಸ್ ವರ್ಸಸ್ ಸೌಮಿಶ್ರೀ ಅಂತ. ಓಕೆ, ಅದರಲ್ಲಿ ಕೋರ್ಟು ಗಮನಕ್ಕೆ ತರತ್ತೆ, ಸೊ ಡಿಪೆಂಡೆಂಟ್ ಅಲ್ಲ ಅಂತ. ಓಕೆ, ಸೊ ಇನ್ನೊಂದು ಕಡೆ ಒಂದು ಅಬ್ಸರ್ವೇಷನ್ ಮಾಡುತ್ತೆ, ಡಿಪೆಂಡೆಂಟ್ ಅಲ್ಲ ಅಂತಂದಾಗ ಆರ್ಟಿಕಲ್ 14 and 15 ವೈಲೇಟ್ ಆಗುತ್ತೆ ಅಂತ. ಸೊ ದಿಸ್ ಇಸ್ ಒನ್ ಕೈಂಡ್ ಆಫ್ ಕಾನ್ಫ್ಲಿಕ್ಟಿಂಗ್ ಮ್ಯಾಟರ್ ಆಗುತ್ತೆ. ಸೊ ಇದು ಇಲ್ಲಾಂದ್ರೆ ಬೇಸಿಕಲಿ ಆರ್ಟಿಕಲ್ ವೈಲೇಷನ್ ಆಗುವಂಥ ಸಂದರ್ಭ ಬರುತ್ತೆ. ಸೊ ಇದು ಒಂದು ಕೇಸ್ ಲಾ ಅಲ್ಲಿ ಕನ್ಕ್ಲೂಷನ್ ಅಥವಾ ಇದು ಒಂದು ಅಬ್ಸರ್ವೇಷನ್ ಕೋರ್ಟ್ ಗಮನಕ್ಕೆ ಬರುತ್ತೆ. ಖಂಡಿತ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಮಹಿಳೆಯರ ಪ್ರಾಪರ್ಟಿ ಹಕ್ಕುಗಳು ಅಂದರೆ ಅದು ತವರು ಮನೆ ಇರ್ಬೋದು ಅಥವಾ ಗಂಡನ ಮನೆ ಇರ್ಬೋದು, ಅಲ್ಲಿ ಆಸ್ತಿಯ ಹಕ್ಕುಗಳು ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಕಾನೂನು ಮಾಹಿತಿಗಳನ್ನು ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ವೀಕ್ಷಕರೇ, ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೋಸ್ಕರ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಅನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.